ರಾಜ್ಯಾದ್ಯಂತ ಇಂದು ಹಲವು ಕಡೆ ಧಾರಾಕಾರ ಮಳೆಯಾಗಿದೆ. ಬೇಸಿಗೆಯಿಂದ ಬಳಲುತ್ತಿದ್ದ ತಂಪೆರೆದ ಮಳೆರಾಯ ಹಲವು ಕಡೆ ಅನಾಹುತಗಳನ್ನು ಸಂಭವಿಸಿದೆ. ಇನ್ನು ರಾಜ್ಯಾದ್ಯಂತ ಹಲವು ಕಡೆ ಧಾರಾಕಾರ ಮಳೆಯಾಗಿರುವಂಥದ್ದು. ಬೇಸಿಗೆಯಿಂದ ಬಳಲಿದ ತಂಪೇರದಿದ್ದ ಮಳೆರಾಯ ಹಲವು ಕಡೆ ಅನಾಹುತಗಳನ್ನು ಸೃಷ್ಟಿಸಿದ್ದಾನೆ. ಬೆಳಗಾವಿಯ ಜಿಲ್ಲೆಯ ಅಥಣಿ ತಾಲೂಕಿನ ವಿಷ್ಣುಗಾಡಿ ಗ್ರಾಮದಲ್ಲಿ ಸಿಡಿಲು ಬಡಿದು ಎಮ್ಮೆಗಳು ಕೂಡ ಸಾವನ್ನಪ್ಪಿರುವಂಥದ್ದು. ಇನ್ನು ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹುಬ್ಬಳ್ಳಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದರಿಂದ ಹೈರಾಣು ಆಗಿದ್ದಾರೆ. ಪ್ರಮುಖ ರಸ್ತೆಗಳಲ್ಲಿ ಕಾಮಗಾರಿ ನಡೆಯುವುದರಿಂದ ರಸ್ತೆ ಮೇಲೆ ನೀರು ನಿಂತು ವಾಹನ ಸವಾರರು ಪರದಾಡುವಂಥ ಸ್ಥಿತಿ ಎದುರಾಗಿದೆ. ಇನ್ನು ಸಿಡಿಲು ಬಡಿದು 2 ಎಮ್ಮೆಗಳು ಕೂಡ ಸಾವನ್ನಪ್ಪಿರುವಂಥದ್ದು. ಇಂದು ರಾಜ್ಯಾದ್ಯಂತ ಧಾರಾಕಾರ ಮಳೆಯಾಗಿದೆ. ಅಥಣಿ ತಾಲೂಕಿನ ವಿಷ್ಣುವಾಡಿಯಲ್ಲೂ ಕೂಡ ಘಟನೆ ಸಂಭವಿಸಿರುವಂಥದ್ದು. ಮಳೆಯಿಂದ ಜನರು ಪರದಾಡುವಂಥ ಸ್ಥಿತಿ ಎದುರಾಗಿದೆ. ರಾಜ್ಯದಲ್ಲಿಂದು ಹಲವೆಡೆ ಧಾರಾಕಾರ ಮಳೆಯಾಗಿರುವಂಥದ್ದು. ಇನ್ನು ಸಿಡಿಲು ಬಡಿದು ಅಪಾರ ಹಾನಿ ಕೂಡ ಸೃಷ್ಟಿಯಾಗಿರುವಂಥದ್ದು. ಇನ್ನು ಸಿಡಿಲು ಬಡಿದು 2 ಎಮ್ಮೆಗಳು ಸಾವನ್ನಪ್ಪಿರುವಂಥದ್ದು ಅಥಣಿ ತಾಲೂಕಿನ ವಿಷ್ಣುವಾಡಿಯಲ್ಲಿ ನಡೆದಂಥ ಘಟನೆ. ಇನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು, ಧಾರಾಕಾರ ಮಳೆಯಿಂದಾಗಿ ಹಲವೆಡೆ ಜಲಾವೃತಗೊಂಡಿರುವಂಥದ್ದು. ಇನ್ನು ವಾಹನಗಳು ಕೂಡ ಸಿಲುಕಿಕೊಂಡಿರುವಂಥದ್ದು. ಇನ್ನು ಜನರು ಓಡಾಡೋಕ್ಕೂ ಕೂಡ ಪರದಾಡುವಂಥ ಸ್ಥಿತಿ ಎದುರಾಗಿದೆ. ಹುಬ್ಬಳ್ಳಿ ಸೇರಿದಂತೆ ಬೆಳಗಾವಿ, ಬೆಂಗಳೂರು ಹಲವೆಡೆ ಧಾರಾಕಾರ ಮಳೆಯಾಗಿದೆ ಎಂದು. ಇನ್ನು ಮಳೆಯಿಂದಾಗಿ ಭಾರಿ ಅನಾಹುತಗಳು ಕೂಡ ಸಂಭವಿಸಿರುವಂಥದ್ದು.
ಇನ್ನು ಮರಗಳು ಕೂಡ ಧರಾಶಾಹಿಯಾಗಿರುವಂಥದ್ದು. ಸಾಕಷ್ಟು ಜನ ಸಿಡಿಲು ಬಡಿತದಿಂದ ಎಮ್ಮೆಗಳು ಕೂಡ ಸಾವನ್ನಪ್ಪಿವೆ. ರಾಜ್ಯದಲ್ಲಿಂದು ಹಲವೆಡೆ ಧಾರಾಕಾರ ಮಳೆಯಿಂದಾಗಿ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ. ಸಿಡಿಲು ಬಡೆದು 2 ಎಮ್ಮೆಗಳು ಕೂಡ ಸಾವನ್ನಪ್ಪಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಸಿಡಿಲು ಬಡೆದು 2 ಎಮ್ಮೆಗಳು ಸಾವನ್ನಪ್ಪಿರುವ ಘಟನೆ. ರಾಜ್ಯದಲ್ಲಿಂದು ವರುಣನ ಆರ್ಭಟ ಜೋರಾಗಿ ಕೇಳಿ ಬರ್ತಾ ಇದೆ. ಸಿರುಗುಪ್ಪ ತಾಲೂಕು ರಾರಾವೈ ಗ್ರಾಮದಲ್ಲಿ ಕೂಡ ಘಟನೆ ನಡೆದಿರುವಂಥದ್ದು. ಇನ್ನು ಬಳ್ಳಾರಿ, ಧಾರವಾಡ, ವಿಜಯಪುರ, ಬೆಳಗಾವಿ ಹಾಗೂ ವಿವಿಧ ಜಿಲ್ಲೆಗಳಲ್ಲಿ ಇವತ್ತು ಧಾರಾಕಾರ ಮಳೆಯಾಗಿರುವಂಥದ್ದು. ಮೈಸೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಜೋರಾಗಿ ಕೇಳಿ ಬರ್ತಾ ಇದೆ. ಇನ್ನು ಸಿಡಿಲು ಬಡೆದು ಸಾಕಷ್ಟು ಹಾನಿಯಾಗಿರುವಂಥದ್ದು. ರಾಜ್ಯದ ಹಲವೆಡೆ ಸಿಡಿಲು, ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ವಿವಿಧ ಜಿಲ್ಲೆಗಳಲ್ಲಿ ಸಿಡಿಲಿಗೆ ಒಟ್ಟು 6 ಮಂದಿ ಬಲಿ ಪಡೆದಿದೆ ಸಿಡಿಲು. ಸತತ 4 ಗಂಟೆಗಳಿಂದ ವರುಣನ ಆರ್ಭಟ ಜೋರಾಗಿದ್ದು ಬೆಂಗಳೂರಿನ ಪಿಣ್ಯ, ಬಾಗಲಗುಂಟೆ, ದಾಸರಹಳ್ಳಿ ಹೀಗೆ ಅನೇಕ ಪ್ರದೇಶಗಳಲ್ಲಿ ಮಳೆರಾಯನ ಅಬ್ಬರ ಜೋರಾಗಿರುವಂಥದ್ದು. ಇನ್ನು ಸಿಡಿಲಿಗೆ ಭಾರಿ ಅನಾಹುತಗಳು ಕೂಡ ಸಂಭವಿಸಿದೆ ರಾಜ್ಯದೆಲ್ಲೆಡೆ. ಬಾಗಲಗುಂಟೆ, ಹೆಸರುಘಟ್ಟ ಸೇರಿದಂತೆ ಮಳೆ ಆರಂಭ ಜೋರಾಗಿದೆ. ಸತತ 4 ಗಂಟೆಯಿಂದ ಬೆಂಗಳೂರಿನಲ್ಲಿ ಮಳೆ ಸುರಿತಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವ ಆತಂಕ ಕೂಡ ಎದುರಾಗಿರುವಂಥದ್ದು.
ಇನ್ನು ನಗರದ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿದ್ದು ಹುಬ್ಬಳ್ಳಿಯಲ್ಲಿ ಧಾರಾಕಾರ ಮಳೆಯಿಂದ ಅನಾಹುತಗಳು ಸೃಷ್ಟಿಯಾಗಿರುವಂಥದ್ದು. ಹುಬ್ಬಳ್ಳಿಯ ಗಣೇಶ್ ನಗರ, ಆನಂದ್ ನಗರ, ಹೀಗೆ ಮ್ಯಾದರ್ ಓಣಿಗಳಲ್ಲೂ ಕೂಡ ಮನೆಗಳಿಗೆ ನುಗ್ಗಿದೆ ನೀರು. ಭಾರೀ ಅವಾಂತರ ಸೃಷ್ಟಿಯಾಗಿದೆ ವರುಣನ ಆರ್ಭಟದಿಂದಾಗಿ. ಹುಬ್ಬಳ್ಳಿಯ ಹೊರವಲಯದಲ್ಲಿ ಉಣ್ಕಲ್ ಕೆರೆಯ ಸುತ್ತಮುತ್ತ ಇರುವ ಪ್ರದೇಶಗಳು ಕೂಡ ಜಲಾವೃತವಾಗಿರುವಂಥದ್ದು. ಕಳಪೆ ಕಾಮಗಾರಿಯಿಂದ BRTS ಲೈನ್ನಲ್ಲಿ ನೀರು ತುಂಬಿ ಹರಿಯುತ್ತಿದೆ. ದೃಶ್ಯದಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಮನೆಗಳಿಗೆ ನೀರು ನುಗ್ತಾ ಇದೆ ಅನ್ನೋದನ್ನ. ಇನ್ನು ಜನರು ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಮನೆಯಿಂದ ನೀರು ತೆಗೆಯಲು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಯಾವ ರೀತಿ ಮನೆಯ ಹಾಲ್ನಲ್ಲಿ ನೀರು ನುಗ್ಗಿದೆ ನೋಡಿ. ಎಲ್ಲ ಹುಡುಗರು ಹೆಂಗ್ ಬಂದ್ರ ಅದು ಹೊರಗೆ ಏನ್ ಮಾಡ್ಬೇಕು ಅಣ್ಣ ಹಿಂಗ್ ಬೇಕು